ಬೆಂಗಳೂರು ದಕ್ಷಿಣ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ನಿನ್ನೆ ಹಮ್ಮಿಕೊಳ್ಳಲಾಗಿದ್ದ ಸಾರ್ವಜನಿಕ ಕೃತಜ್ಞತಾ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗವಹಿಸಿದ್ದರು. ಬಳಿಕ ಉಕುಂದದಲ್ಲಿ ಸಮಾವೇಶವನ್ನುದ್ದೇಶಿಸಿ ಡಿಕೆ ಶಿವಕುಮಾರ್, ಕಳೆದ 40 ವರ್ಷಗಳಿಂದ ನನಗೆ ನೀವು ಸತತವಾಗಿ ಆಶೀರ್ವಾದ ಮಾಡಿದ್ದೀರಿ. ಅಂತೆಯೇ 8 ಬಾರಿ ಚುನಾವಣೆಯಲ್ಲಿ ಗೆಲ್ಲಿಸಿದ್ದೀರಿ. ಇಂದು ನಿಮ್ಮ ಆಶೀರ್ವಾದದ ಫಲದಿಂದಲೇ ನನಗೆ ಈ ದೊಡ್ಡ ಜವಾಬ್ದಾರಿ ದೊರೆತಿದೆ. ಈ ಜವಾಬ್ದಾರಿಯು ಕ್ಷೇತ್ರದ ಜನತೆಗೆ ಸೇರಿದೆ ಎಂದು ಹೇಳಿದರು. ಜನರ ಬದುಕಿನಲ್ಲಿ ಬದಲಾವಣೆ ತರಲು ಹಲವು ಖಾತರಿ ಯೋಜನೆಗಳನ್ನು ಕೊಟ್ಟಿದ್ದೇವೆ. ಅಧಿಕಾರಕ್ಕೆ ಬಂದ ತಕ್ಷಣ ಭೂಮಿ ಗ್ಯಾರಂಟಿ, ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡಿದ್ದೇವೆ. ಅಲ್ಲದೆ ಯುವಕರಿಗಾಗಿ ಭಾರತ್ ಜೋಡೋ ಸಂಘ ಸ್ಥಾಪನೆ ಮಾಡಲು 10 ಲಕ್ಷ ರೂಪಾಯಿ ಅನುದಾನ ಮೀಸಲಿಡಲಾಗುವುದು. ಆ ಮೂಲಕ ಗ್ರಾಮೀಣ ಭಾಗದ ಕಲೆ, ಸಂಸ್ಕೃತಿ, ಕ್ರೀಡೆಯ ಉತ್ತೇಜನಕ್ಕೆ ಪ್ರೋತ್ಸಾಹ ನೀಡಲಾಗುವುದು ಎಂದು ತಿಳಿಸಿದರು. ನಿಮ್ಗೇನಾಗಬೇಕು ಅನ್ನೋದನ್ನ ನಾನು ತೀರ್ಮಾನವನ್ನ ಮಾಡ್ತೀನಿ. ಖುದ್ದಾಗಿ ತಾವು ಚಿಂತೆ ಮಾಡೋದು ಬೇಡ. ಇಡೀ ಕ್ಷೇತ್ರವನ್ನ ನಾವೀಗಾಗಲೇ ಮಾದರಿ ಕ್ಷೇತ್ರ ಆಗಿ ಮಾಡಿದ್ದೇವೆ. ಸೂರು ಇಲ್ಲದೆ ಹೋದವ್ರಿಗೆ ಸೂರು, ಬಗರ್ಕುಂ ಸಾಗುವಳಿಲಿ ಈಗ ಇಡೀ ತಾಲೂಕಿನಲ್ಲಿ ಕಾವೇರಿ ನೀರನ್ನ ಕೊಡೋದಕ್ಕೆ ಈಗಾಗಲೇ ಪೈಪ್ಗಳೆಲ್ಲ ಬಂದು ಬಿದ್ದಿದೆ. ಅದು ಕೂಡ ಈಗಾಗಲೇ ಸಂಗಮದಿಂದ ನೀರನ್ನ ಒದಗಿಸ್ಕೊಡುವಂತ ಕೆಲಸ ಕೂಡ ಆಗ್ತಾ ಇದೆ. ಮತ್ತು ಈಗಾಗಲೇ ಇಡೀ ನಮ್ಮ ತಾಲೂಕಿಗೆ ಒಂದು ಪ್ರತ್ಯೇಕವಾದಂತಹ ಮೆಡಿಕಲ್ ಕಾಲೇಜು, 500, 600, 700 ಬೆಡ್ ಇರುವಂತ ಹಾಸ್ಪಿಟ್ಲು, ಯಾರು ಕೂಡ ಮುಂದಕ್ಕೆ ಬೆಂಗಳೂರಿಗೆ ಹೋಗಬಾರ್ದು, ಯಾರು ಹಣ ಖರ್ಚು ಮಾಡಬಾರ್ದು ಅಂತ ಹೇಳಿ ಸರ್ಕಾರಿ ಉಚಿತವಾದಂತಹ ಹಾಸ್ಪಿಟಲ್ ಅನ್ನ ನಿಮ್ಮ ತುಣಿ ಗೇಟ್ ನಲ್ಲೇ ಒಂದು ಇಡೀ ರಾಜ್ಯದಲ್ಲಿ ತಾಲೂಕು ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಯಾವ್ದಾದ್ರು ಒಂದು ಮೆಡಿಕಲ್ ಕಾಲೇಜ್ ಇದೆ ಅಂತಂದ್ರೆ ಅದು ಕನಕಪುರದಲ್ಲಿ ತೀರ್ಮಾನ ಮಾಡಿದ್ದೇನೆ. ಇನ್ನೊಂದು ತಿಂಗಳಲ್ಲಿ ಅದಕ್ಕೆ ಭೂಮಿ ಪೂಜೆ ಮಾಡಿ ಕೆಲಸ ಈಗಾಗಲೇ ಟೆಂಡರ್ ಗಿಂಡರ್ ಎಲ್ಲ ಕರೆದಿದ್ದೇನೆ.